ಅದ್ದೂರಿಯಾಗಿ ಜರುಗಿದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಧನ್ನೂರು ಗ್ರಾಮದಲ್ಲಿ ದಿನಾಂಕ 11-2-2026ರಂದು ಶ್ರೀ ವೀರಭದ್ರೇಶ್ವರ ಜಾತ್ರೆ ಹಾಗೂ ಸಾಯಂಕಾಲ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ತೇರಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಮೊದಲ ಆದ್ಯತೆ ಕೊಡುವುದು ಈ ಜಾತ್ರೆಯ ವಿಶೇಷವಾಗಿದೆ. ಹಾಗೆಯೇ ಈ ತೇರಿನ ಹೆಸರು ಕೂಡ ತವರಿನ ತೇರು ಎಂದು ಪ್ರಸಿದ್ಧಿಯಾಗಿದೆ. ಧನ್ನೂರು ಗ್ರಾಮದ ಈ ತೇರಿನ ಉತ್ಸವ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಮಾದರಿಯಾಗಿದೆ. ಈ ತೇರಿನ ಉತ್ಸವ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅತಿ ವಿಜೃಂಭಣೆಯಿಂದ ಜರುಗಿತು. ವಿಶೇಷವಾಗಿ ಯುವಕರು, ಹಿರಿಯರು ಸೇರಿದಂತೆ ಬೆಂಗಳೂರಿನ ಗೆಳೆಯರ ಬಳಗದ ವತಿಯಿಂದ ಪಟಾಕಿ ಉತ್ಸವ ನಡೆಯಿತು. ದೇವಸ್ಥಾನದ ಮುಖ್ಯ ವ್ಯವಸ್ಥಾಪಕರು ಪರಮೇಶ್ವರ ಪಾಟೀಲ್, ಶ್ರೀಕಾಂತ್ ದಾನಿ, ವಿಶಾಲ್ ಪಟ್ನೆ, ಬಸು ಬಕ್ಕ, ಮಹಾವೀರ ಸ್ವಾಮಿ, ಬಸವರಾಜ್ ಬಿರಾದರ್, ನಾಗೇಶ್ ಬಾವಗೆ, ಶ್ರೀಕಾಂತ್ ದಾನಿ, ಶಿವು ಬಾವಗೆ ಹಾಗೂ ಧನ್ನೂರು ಗ್ರಾಮದ ಸರ್ವ ಭಕ್ತರಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ಮಹಿಳೆಯರಿಂದ ರಂಗೋಲಿ ಸ್ಪರ್ಧೆ ಕೂಡ ಹಮ್ಮಿಕೊಳ್ಳಲಾಯಿತು. ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ವಿಭಿನ್ನ ರೀತಿಯ ರಂಗೋಲಿ ಬಿಡಿಸುವ ಮೂಲಕ ಸಮಸ್ತ ಧನ್ನೂರು ಗ್ರಾಮದ ಭಕ್ತಾದಿಗಳು ಈ ಜಾತ್ರೆಯಲ್ಲಿ ಜಾತಿ ಭೇದ ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಭಾಗವಹಿಸುವ ಮೂಲಕ ಈ ವೀರಭದ್ರೇಶ್ವರ ಜಾತ್ರೆ ತನ್ನದೇ ಆದ ವಿಶೇಷತೆಯನ್ನ ನೀಡುತ್ತಾ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದೆ. ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನದಾಸೋಹ ಪ್ರಸಾದ ವ್ಯವಸ್ಥೆಯನ್ನ ದಾನಿ ಪರಿವಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ವರದಿಗಾರರು ಗಜಾನನ್ ಪಾಟೀಲ್. ತವರೂರಾಗಿರುವಂತಹ ಧನ್ನೂರು ಗ್ರಾಮದಲ್ಲಿ ಇಂದು ಶ್ರೀ ವೀರಭದ್ರೇಶ್ವರರ ಜಾತ್ರಾ ಮತ್ತು ಮಹಾರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಸಂಪನ್ನವಾಗಿರುವಂತದ್ದು. ಪರಮ ಪೂಜ್ಯ ಮಹಾತಪಸ್ವಿಗಳು ಧನ್ನೂರಿನ ಮನೆಯ ಮಗಳಾಗಿರುವಂತ ಪೂಜ್ಯ ಮಹಾಯೋಗಿನಿ ಕರುಣಾದೇವಿ ಮಾತಾ ಅವರ ದಿವ್ಯ ಸಾನ್ನಿಧ್ಯ, ನೇತೃತ್ವ ಮತ್ತು ಆಶೀರ್ವಾದದಲ್ಲಿ ಇಂದು ಶ್ರೀ ವೀರಭದ್ರೇಶ್ವರರ ಜಾತ್ರಾ ಮಹಾರಥೋತ್ಸವ ನ ಭೂತೋ ನ ಭವಿಷ್ಯತೆ ಅನ್ನುವಂತ ರೀತಿಯಲ್ಲಿ ಅತ್ಯಂತ ವಿಜೃಂಭಣೆ ಮತ್ತು ವೈಭವದಿಂದ ಪೂರ್ಣವಾಗಿರುವಂತದ್ದು ನೋಡಿ ಅತ್ಯಂತ ಸಂತೋಷವಾಗ್ತಾ ಇದೆ. ಜಾತ್ರಾ ಮಹಾರಥೋತ್ಸವದಿಂದ ನಮ್ಮ ಗ್ರಾಮೀಣ ಭಾರತದ ಆತ್ಮವಾಗಿರುವಂತ ಹಳ್ಳಿಗಳಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಮೇಲು ಕೀಳು ಅನ್ನುವಂತ ಎಲ್ಲ ಭಾವನೆಗಳನ್ನ ತೊಡೆದು ಹಾಕುವಲ್ಲಿ ಈ ಜಾತ್ರೆಗಳು ಅತ್ಯಂತ ಸಮರ್ಥವಾಗಿ ಸಂದೇಶವನ್ನ ಕೊಡ್ತಾ ಇದ್ದಾವೆ ಅನ್ನುವಂತ ಮಾತನ್ನು ಹೇಳಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಮಹಾರಥೋತ್ಸವ 10 ವರ್ಷ ಪೂರೈಸಿರುವ ದೇವಸ್ಥಾನಗಳಿಗೆ ಮಹಾರಥೋತ್ಸವಕ್ಕೆ ಸರ್ಕಾರ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ ಅನುದಾನವನ್ನು ಕೊಡುವಂತ ಒಂದು ದೊಡ್ಡ ಕಾರ್ಯವನ್ನ ಮಾಡ್ಬೇಕನ್ನುವಂತ ಮಾತನ್ನ ಇವತ್ತು ಭಾಲ್ಕಿ ತಾಲೂಕಿನ ನಮ್ಮ ಸ್ಟೇಷನ್ ಧನ್ನೂರಿನ ಈ ಗ್ರಾಮದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಮತ್ತು ದೇವಾದಾಯ ಎಂಡೋಮೆಂಟ್ ಇಲಾಖೆಯ ಸಚಿವರಾಗಿರುವಂತ ಸನ್ಮಾನ್ಯ ಶ್ರೀ ರೆಡ್ಡಿ ಅವರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ ಈ ಮುಖಾಂತರವಾಗಿ ಮನವಿ ಮಾಡ್ತೇವೆ. ಯಾಕಂದ್ರೆ ಬಹಳಷ್ಟು ದೇವಸ್ಥಾನಗಳಿಗೆ ಯಾವುದೇ ವರಮಾನ ಇಲ್ಲ. ಭಕ್ತರು ದಾನ ಧರ್ಮದಿಂದನೇ ಇಷ್ಟೊಂದು ದೊಡ್ಡದಾಗಿರುವಂತ ಕಾರ್ಯವನ್ನು ನಡೀತಾ ಇದೆ. ಅದರಲ್ಲೂ ನನಗನ್ನಿಸ್ತದೆ ಇಡೀ ಬೀದರ್ ಜಿಲ್ಲೆಯಲ್ಲಿ ಇಷ್ಟೊಂದು ಸುಂದರವಾಗಿರುವಂತ ಮಹಾರಥ ಎಲ್ಲಿ ಆಗಿದೆ ಅಂತ ಕೇಳಿದ್ರೆ ಅದು ಧನ್ನೂರಿನಲ್ಲಿ ಆಗಿದೆ ಅನ್ನುವಂತ ಮಾತನ್ನ ಬಹಳ ಅಭಿಮಾನದ ಹೇಳಕ್ಕೆ ಇಷ್ಟಪಡ್ತೇವೆ. ಅದಕ್ಕಾಗಿ ಅನೇಕ ಗ್ರಾಮಗಳಲ್ಲಿ ನಾವೆಲ್ಲ ಜಾತ್ರಾ ಮತ್ತು ಮಹಾರಥೋತ್ಸವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಗಮನವನ್ನು ಹರಿಸಿದರೆ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ಒಂದ್ ಕಡೆ ಸೇರುವಂತವ ಇವನಾರವ ಎಂದೆಣಿಸದರಯ್ಯ, ಇವ ನಮ್ಮ ಮಗನ ಮನೆಯ ಮಗನೆಂದೆಣಿಸನ್ನುವಂತ ಮಹಾತ್ಮ ಬಸವಣ್ಣವರ ಒಂದು ದಿವ್ಯ ಸಂದೇಶಕ್ಕೆ ಅರ್ಥವನ್ನು ಬರ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇವೆ. ಇವತ್ತು ನಮ್ಮ ಧನ್ನೂರಿನ ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಶ್ರೀ ಪರಮೇಶ್ವರ ಪಾಟೀಲ್ ಅವರಾಗಿರ್ಬೋದು, ಅವರೆಲ್ಲ ಸದಸ್ಯರುಗಳು ಮತ್ತೆಲ್ಲ ಗ್ರಾಮದ ಗಣ್ಯರು ಇವತ್ತೆಲ್ಲರೂ ಸೇರಿಕೊಂಡು ಇವತ್ತು ಈ ವರ್ಷದ ಜಾತ್ರಾ ಮತ್ತು ಮಹಾರಥೋತ್ಸವನ ಅತ್ಯಂತ ಐತಿಹಾಸಿಕವಾಗಿರುವಂತ ರೀತಿಯಲ್ಲಿ ಈ ವರ್ಷ ಅವರು ಮಾಡಿದ್ದಾರೆ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ನಮಗೆ ಅಭಿಮಾನ ಅನಿಸ್ತದೆ. ವೀರಭದ್ರ ಸ್ವಾಮಿ ಮತ್ತು ಗ್ರಾಮದ ಎಲ್ಲ ದೇವತೆಗಳು ಗ್ರಾಮದ ಎಲ್ಲ ದೇವತೆಗಳು ಮತ್ತು ವಿಶೇಷವಾಗಿ ಈ ವರ್ಷ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಭದ್ರನ ಅರ್ಧಾಂಗಿಯಾಗಿರುವಂತ ಮಹಾಶಕ್ತಿ ಸ್ವರೂಪಿಣಿಯಾಗಿರುವಂತ
ಭದ್ರಕಾಳಿ ದೇವಿಯನ್ನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಬಹಳ ಸಂತೋಷ ಅನಿಸ್ತಾ ಇದೆ. ಹೀಗಾಗಿ ವೀರಭದ್ರ ಸ್ವಾಮಿ, ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ಇವತ್ತಿನ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಯಾರ್ಯಾರು ತನು ಮನ ಧನಗಳನ್ನು ಸೇವೆಯನ್ನು ಸಲ್ಲಿಸಿದ್ದಾರೋ ಆ ಎಲ್ಲ ಭಕ್ತ ಮಹಾಶಯರಿಗೆ ಭಗವಂತ ಉದ್ದಂಡವಾಗಿರುವಂತ ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಮತ್ತು ದಿನೇ ದಿನೇ ಈ ವರ್ಷ ಇದೇನು ಜಾತ್ರೆ, ಈ ವರ್ಷ ರಂಗೋಲಿ ಸ್ಪರ್ಧೆಯನ್ನು ಮಾಡಿದ್ರು. ಆ ನಂತರ ಅನೇಕ ವಿಧಾಯಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಿತ ಈ ವರ್ಷ ಇಲ್ಲಿ ಯಶಸ್ವಿಯಾಗಿ ನಡೆದು ಪೂಜಾ ಕಾರ್ಯಕ್ರಮದ ಜೊತೆಗೆ ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನಮ್ಮೂರಿನ ಕೆಲ ಜನ, ಎಲ್ಲ ಯುವಕರು ಮತ್ತು ಮೇಧಾವಿಗಳು ಬೆಂಗಳೂರಿನಲ್ಲಿ ವಾಸವಾಗಿರುವಂತ ನಮ್ಮೂರಿನ ಜನತೆ ಈ ವರ್ಷ ನಮ್ಮ ಎಲ್ಲ ಯುವಕರು ಅಲ್ಲೇ ಎಲ್ಲರೂ ಸ್ವಲ್ಪ ಎಲ್ಲ ಈ ತವರಿನ ತೇರಿನ ಮುಂದೆ ಒಂದು ಪಟಾಕಿಗಳನ್ನ ಹಾರಿಸುವಂತ ಒಂದು ಸೇವೆಯನ್ನು ಅವ್ರು ಮಾಡಿರುವಂತದ್ದು ನೋಡಿ ಬಹಳ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ನನಗನ್ಸಿದೆ ಇಡೀ ಕರ್ನಾಟಕದಲ್ಲಿ 2 ಸ್ಥಾನಗಳಿರ್ಬೋದು. ಒಂದು, ಮಹಿಳೆಯರು ತೇರನ್ನು ಎಳೆಯುವಂತ ಮೊದಲನೇ ಜಾಗ ಯಾವುದು ಅಂತ ಕೇಳಿದ್ರೆ ಅದು ಧನ್ನೂರ್ ಅನ್ನುವಂಥದ್ದು ಹೇಳಲಿಕ್ಕೆ ಸಂತೋಷ ಆಗುತ್ತದೆ. ಇನ್ನೊಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಜನಾರ್ದನ್ ಪೂಜಾರಿ ಅವರು ಯಾವ್ದೊಂದು ಊರಲ್ಲಿ ಮಹಿಳೆಯರಿಂದನೇ ಮಹಾರಥೋತ್ಸವ ಮಾಡುವಂತ ಸಂಪ್ರದಾಯ ಪ್ರಾರಂಭ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ನಮ್ಮ ಬೀದರ್ ಜಿಲ್ಲೆಯ ಭಾಲ್ಕೆ ತಾಲೂಕಿನ ಧನ್ನೂರಿನ ವೀರಭದ್ರ ಸ್ವಾಮಿಯ ಭಕ್ತ ಮಹಾಶಯರು ಈ ಮಹಾರಥವನ್ನು ಎಳೆಯುವಂತದ್ದು, ಮಹಿಳೆಯರಿಗೆ ಎಳೆಯುವಂತ ಒಂದು ಸಂಪ್ರದಾಯ ಹಾಕಿರುವಂತದ್ದು ಬಹಳ ಸಂತೋಷ. ಅಂದ್ರೆ ಹೋಗೋಗೆ ಮೊದಲನೇದ ಆದ್ಯತೆ ತಾಯಂದಿರಿಗೆ ಕೊಡ್ಬೇಕನ್ನುವಂಥದ್ದು ಅಮ್ಮವ್ರ ಅಪೇಕ್ಷೆ ಆಗಿತ್ತು. ಹಾಗಾಗಿ ಇದರ ತೇರಿನ ಹೆಸರೇ ತೇರು. ಮತ್ತೆ ಈ ತೇರನ್ನು ತಯಾರು ಮಾಡ್ಲಿಕ್ಕೆ ನಮ್ಮೆಲ್ಲ ಅಕ್ಕ ತಂಗಿಯರು ಬಹಳಷ್ಟು ಯೋಗದಾನ ನೀಡಿದ್ದಾರೆ, ಗ್ರಾಮದ ಎಲ್ಲರೂ ನೀಡಿದ್ದಾರೆ. ಆದ್ರೂ ಕೂಡ ಅಮ್ಮವ್ರ ಅಪೇಕ್ಷೆ ಇತ್ತು. ಯಾಕಂದ್ರೆ ಅಮ್ಮವರು ಈ ಗ್ರಾಮದ ಕುವರಿ ಮನೆ ಮಗಳು ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಅಲ್ಲಿ ಅಕ್ಕಮಹಾದೇವಿಯ ವೈರಾಗಿರಿ ಅಕ್ಕಮಹಾದೇವಿ ಚೈತನ್ಯ ಪೀಠವನ್ನು ಸ್ಥಾಪನೆ ಮಾಡಿ ಈ ಊರಿಗೆ, ಈ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಮತ್ತು ನಾಡಿಗೆ ದೊಡ್ಡದಾಗಿರುವಂತ ಹೆಸರನ್ನು ತಗೊಂಡ್ಬಂದಿದ್ದಾರೆ. ಹೀಗಾಗಿ ಅವರ ಅಪೇಕ್ಷೆ ಈ ತೇರನ್ನ ಎಲ್ಲ ಹೆಣ್ಣು ಮಕ್ಕಳು ಎಳಿಬೇಕನ್ನುವಂಥದ್ದು ಅವ್ರ ಸಂಕಲ್ಪ. ಆ ಸಂಕಲ್ಪ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ ಅನೇಕ ಕಡೆ ತೇರು ಎಳಿತಾರೆ, ಆದ್ರೆ ಬೇರೆ ಕಡೆ ಎಲ್ಲ ಬಹಳಷ್ಟು ಕ್ರೌಡ್ ಇರ್ತದೆ. ಆದ್ರೆ ನಮ್ ತೇರು ಬಹಳ ನಿಧಾನವಾಗಿ ಸಮುದ್ರದ ಅಲೆ ಹೋದಂಗೆ ಇವತ್ತು ತೇರು ಮಾಡ್ತಾ ಇದ್ದಾರೆ. ಅದು ನಮ್ಮೆಲ್ಲ ಅಕ್ಕ ತಂಗಿಯರು, ಆ ಎಲ್ಲ ಶ್ರೇಷ್ಠ ನಮ್ಮೆಲ್ಲ ಅಕ್ಕ ತಂಗಿಯರಿಗೆ ಹೋಗ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ವರ್ಷದ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ನಡೀತು. ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಪಾಲ್ಗೊಂಡು ಸೇವೆಯನ್ನು ಮಾಡಿದ್ರು ಎಲ್ಲರೂ ಕೂಡ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ಒಳ್ಳೆದನ್ನ ಮಾಡ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಿದ್ದೇವೆ. ಓಂ ನಮಃ ಶಿವಾಯ. ಸುಮಾರು 40-42 ವರ್ಷ ಮೇಲಾಯಿತು. ಈಗ ಕೇರ್ ಮಾಡಿ 5 ವರ್ಷ ಆಯಿತು. ಪ್ರತಿ ವರ್ಷ ಎಲ್ಲ ನಮ್ಮದು ಸಂಘಟನೆ ಮತ್ತು ನಮ್ಮದು ವೀರಭದ್ರೇಶ್ವರ ಭಕ್ತ ಮಂಡಳಿ ಸಹಕಾರದಿಂದ ಒಳ್ಳೆ ಥರ ನಡ್ಸ್ಕೊಂಡು ನಡ್ತೇವೆ. ಈ ವರ್ಷ ನೀವೆಲ್ಲ ಮೀಡಿಯಾದವರೆಲ್ಲ ಬಂದು ನಮಗೆ ಸಹಕರಿಸ್ರಿ. ಮಾಡೋ ನಿಮಗೆ ಧನ್ಯವಾದಗಳು. ಅದೇ ವರ್ಷ ಮತ್ತು ಪ್ರತಿ ವರ್ಷ ನೀವು ಬಂದು ಸ್ವಲ್ಪ ನಮಗೆ ಸಹಕರಿಸಿದ್ರು ನಿಮಗೆ ಭಾಳ ಧನ್ಯವಾದಗಳು. ನಿಮ್ಮೂರ ಜಾತ್ರೆ ಬಗ್ಗೆ ಏನು ವಿಶೇಷ ಹೇಳೋದು? ಮಾತಾಜಿ ಕರ್ಣಮ್ಮ ದೇವಿಯವರಿಂದ ಹಾಗೂ ರಾಜಶೇಖರ ಸ್ವಾಮೀಜಿ ಅವರಿಂದ ಭವ್ಯ ಮೆರವಣಿಗೆ ಆಗ್ತಲ್ಲಿ. ಮೆರವಣಿಗೆ ಆದ ತಕ್ಷಣ ತೇರು ಕಾರ್ಯಕ್ರಮ ಆಗುತ್ತೆ. ತೇರು ಕಾರ್ಯಕ್ರಮದಿಂದ ಅನ್ನದಾಸೋಹ ಆಗುತ್ತದೆ. ಮುಂಜಾನೆ 11 ಗಂಟೆಯಿಂದ ರಾತ್ರಿ ಮುಗಿಯವರೆಗೆ ಅನ್ನದಾಸೋಹ ದಾನಿ ಪರಿವಾರದಿಂದ ಒಳ್ಳೆ ರೀತಿಯಿಂದ ಮಾಡ್ತಾ ಬರ್ತೀವಿ. 5 ವರ್ಷ ಆಗ್ತದೆ. ಈ ಜಾತ್ರೆ ಎಷ್ಟು ದಿವಸದಿಂದ ಇದಾಯ್ತು ಸರ್? ಎಷ್ಟು ದಿವಸ ತೇರು ಯಾವಾಗ ಆಗ್ಯದಲ್ಲ, ತೇರು ಆಗಿನ ವರ್ಷದಿಂದ ಇಲ್ಲ ಸರ್. ಜಾತ್ರೆ ತರ ಜಾತ್ರೆ ಎಷ್ಟು ದಿವಸ ನಡೀತು ನಿಮ್ಮ ಊರಲ್ಲಿ? ಪುರಾಣ ನಡೀತು. ಇಲ್ಲ 5 ದಿವಸದಿಂದ ನಡೀತಾ ಅಥವಾ 1 ವಾರ? ಇದು 5 ದಿವಸ. 5 ದಿವಸ ಪ್ರತಿದಿನ ಅನ್ನದಾಸೋಹ ಅಲ್ಲ. ಅನ್ನದಾಸೋಹ ಈಗ ಪ್ರತಿ ಮಂದಿರ ಹತ್ತಿರ 3 ದಿವಸ, ಇಲ್ಲಿ 2 ದಿವಸ ನಡುತ್ತೆ. ಅದು ಟ್ರಸ್ಟ್ ವತಿಯಿಂದ ಆಯ್ತದ ಅಥವಾ ಪ್ರತ್ಯೇಕವಾಗಿ ಒಬ್ಬರೇ ಮಾಡ್ತಾರೆ? ಪ್ರತ್ಯೇಕವಾಗಿ ಒಬ್ಬರು ದಾನಿ ಪರಿವಾರದಿಂದ ಮಾಡ್ತೀವಿ ಸರ್. ಅನ್ನದಾಸೋಹ ಕಾರ್ಯಕ್ರಮ ನಿಮ್ ದಾನಿ ಪರಿವಾರದಿಂದ ಮಾಡ್ತೀವಿ ಸರ್. ತೇರು ಇದ್ದಿನ ದಿವಸ.
ವಿಜೃಂಭಣೆ ನಡೀತದೆ. ಇದು ಎಷ್ಟು ವರ್ಷದಿಂದ ನಡ್ಕೊಂಡು ಬಂದ ಸರ್? ಸುಮಾರು 50 ವರ್ಷಗಳಿಂದ ಸರ್ವ ಧರ್ಮಗಳ ಸಮ್ಮೇಳನದಿಂದ ಇಡೀ ನಮ್ಮ ಭಾಲ್ಕಿ ತಾಲೂಕಿಗೆ ಅತಿ ವಿಜೃಂಭಣೆ ಅಂದ್ರೆ ವಿಶೇಷವಾಗಿ ರಥೋತ್ಸವ. ಇಡೀ ನಮ್ಮ ಜಿಲ್ಲೆಯಲ್ಲೇ ಈ ತರ ರಥೋತ್ಸವ ಇಲ್ಲ, ಇಡೀ ನಮ್ಮ ರಾಜ್ಯದಲ್ಲೇ ಈ ತರ ರಥೋತ್ಸವ ಇಲ್ಲ. ಆ ತರ ಸರ್ವ ಧರ್ಮಗಳ ಸೇರಿ ನಮ್ಮ ಜನರ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ವಿಶೇಷವಾಗಿ ಇವತ್ತು ನಡೆದಂತ ಕಾರ್ಯಕ್ರಮಗಳು, ರಂಗೋಲಿ ಸ್ಪರ್ಧೆ, ಅವು ನಾಳೆ ಕುಸ್ತಿ ಸ್ಪರ್ಧೆಗಳು, ಹಾಗೂ ಇನ್ನಿತರ ಅಭಿಷೇಕ ಎಲ್ಲ ನಮ್ಮ ಊರಿಂದ ಕೊಟ್ಟಂತ ಹೆಣ್ಣು ಊರಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರು ಬೆಂಗಳೂರಿಂದ, ಪೂನಾದಿಂದ, ಮುಂಬೈದಿಂದ ವಿವಿಧ ಎಲ್ಲ ನೌಕರಸ್ಥರು ಎಲ್ಲರೂ ಸೇರಿ ನಾವು ಬೆಂಗಳೂರು ಗ್ರಾಮದಲ್ಲಿ ಎಲ್ಲರೂ ಸೇರಿ ಒಂದು ಹಬ್ಬದ ಆಚರಣೆ ಮಾಡ್ತೀವಿ. ಎಲ್ಲ ಸರ್ವ ಧರ್ಮಗಳನ್ನು ಸೇರಿ ನಮ್ಮ ಗ್ರಾಮದ ತಾಯಿ ಆಗಿರುವಂತ ಅಮ್ಮ ಕರುಣಾದೇವಿಯವರ ಆಶೀರ್ವಾದದಿಂದ ಹಾಗೂ ಗರುಡಶಂಕರ ಆಶೀರ್ವಾದದಿಂದ ನಮ್ಮ ಜಾತ್ರೆ ನಡೀತದೆ. ಮತ್ತು ಹಾಗೆ ವಿಶೇಷ ನಮ್ಮ ಗಂಗಾಧರ ಸ್ವಾಮಿ ಅಭಿಷೇಕ ನಡೀತಾವೆ. ಅದ್ರ ಕಾರಣದಿಂದ ಎಲ್ಲ ನಮ್ಮ ಎಲ್ಲಾ ಜನಗಳ ಒಂದು ನಮ್ಮ ಆಶೀರ್ವಾದ ಪಡೆದು ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಏನಾರ ಡಿಫ್ರೆನ್ಸ್ ಅದ ಸರ್? ವರ್ಷಕ್ಕೂ ಪ್ರತಿಯೊಂದು ಹೋದ ವರ್ಷ ರಂಗೋಲಿ ಸ್ಪರ್ಧೆಗಳ ಇವತ್ತು ರಾಜ್ಯದಂತ ಎಲ್ಲಾ ಕಡೆಯಿಂದ ತಾಲೂಕದ ರಾಜ್ಯದ ಎಲ್ಲಾ ರಂಗೋಲಿ ಸ್ಪರ್ಧೆಗಳನ್ನು ಬಂದಿದ್ದಾರೆ. ರಂಗೋಲಿ ಸ್ಪರ್ಧೆಗಳು ಮತ್ತು ವಿಶೇಷವಾಗಿ ಬೆಂಗಳೂರಿಂದ ಪಟಾಕಿಗಳು ಬಂದಿದ್ದಾರೆ. ಅಂತೂ ವಿವಿಧ ಅನ್ನ ದಾಸೋಹ, ವಿವಿಧ ದಾಸೋಹ ಕಾರ್ಯಕ್ರಮಗಳು 5 ದಿವಸದಿಂದ ನಡೀತಾ ಇದಾವೆ ನಮ್ಮ ಊರಲ್ಲಿ. ಅದೇ ರೀತಿಯಲ್ಲಿ KSRTC ಫ್ಲಾಗ್ಸ್ ಹಾಕಿರಲ್ಲ ಎಲ್ಲ ಬೆಳಗಿಂದ ಗ್ರಾಮದಲ್ಲಿ ಮಿನಿಮಮ್ ಸುಮಾರು 30 ಜನ ಬಸ್ ಸಂಚಾರಕ್ಕೆ ಏನಾರ ಅನುಕೂಲ ಮಾಡ್ಕೊಡ್ತೀರಾ? 4 ಗಾಡಿಗಳು ಅಷ್ಟೇ ಬಿಟ್ಟಿದ್ದಾರೆ ನಾವು. ನಾನೇ KSRTC ಅಧ್ಯಕ್ಷದಲ್ಲಿ ಜಾತ್ರೆ ನಿಮಿತ್ತವಾಗಿ ವಿಶೇಷ ಬಸ್ಗಳ ವಿಶೇಷವಾಗಿ ಬಸ್ಗಳ ಬಿಟ್ಟಿದೆ. ಪ್ರತಿಯೊಂದು 6 ತಾಸುಗಳು ಬಸ್ಗಳಿದಾವೆ. ಇವತ್ತೊಂದು ದಿವಸ ಜಾತ್ರೆ ನಾಳೆ 9 ಗಂಟೆ ಕುಸ್ತಿ ಪಂದ್ಯ ನಡೀತದೆ. ನಮ್ಮ ಜಾತ್ರೆ ನೀವು ಮೀಡಿಯಾದವರು ಬಂದು ಸಹಕಾರ ಮಾಡೋಕೆ ಎಲ್ಲ ಮೀಡಿಯಾದವರಿಗೂ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಮಹಿಳೆಯರಿಗೆ ನಿಮ್ಮ ಊರಿನಿಂದ ಆದ್ಯತೆ ಕೊಟ್ಟಿರಂತ ಒಳ್ಳೆ ಮಾತು. ನಮ್ ಬೀದರ್ ಜಿಲ್ಲೆಯಲ್ಲಿ ಎಲ್ಲೂ ಆಗಿಲ್ಲ, ಫಸ್ಟ್ ಟೈಮ್ ಅದು ಈ ಬೆಂಗಳೂರಿನಲ್ಲಿ ಜరుగుತ್ತಾ ಇದೆ. ಪ್ರತಿಯೊಂದು ಈಗ ಹುಮನಾಬಾದಲ್ಲಿ ನೋಡ್ತೀವಿ, ಔರಾದ್ನಲ್ಲಿ ನೋಡ್ತೀವಿ. ಮಹಿಳೆಯರಿಗೆ ತೇರು ಎಳೆಯುವ ಏನ್ ಪ್ರತೀತಿ ನಿಮ್ಮ ಊರಲ್ಲಿದೆಲ್ಲ, ಇದು ಅದ್ರ ಬಗ್ಗೆ ಹೇಳಿ. ಇದು ನಮ್ಮ ವೀರಭದ್ರೇಶ್ವರ ರಥೋತ್ಸವ ಸುಮಾರು 40-45 ವರ್ಷದಿಂದ ನಮ್ಮನ್ನ ಹಿರಿಯರು ಮಾಡ್ಕೊತಾ ಬರ್ತಾ ಇದಾರೆ. ಕಳೆದ ಒಂದು 5-6 ವರ್ಷದಿಂದ ನಾವು ನಮ್ಮೂರಿನ ಎಲ್ಲ ಯುವಕರು, ನಮ್ಮೂರಿನ ಎಲ್ಲ ಹಿರಿಯರು ಎಲ್ಲರೂ ಒಂದು ವೀರಭದ್ರೇಶ್ವರ ದೇವಸ್ಥಾನ ಕಮಿಟಿ ವತಿಯಿಂದ ನಿರ್ಧಾರ ಮಾಡಿ ನಾವೆಲ್ಲರೂ ಒಂದು ರಥವನ್ನು ನಿರ್ಮಾಣ ಮಾಡ್ಬೇಕನ್ನೋ ಒಂದು ಯೋಜನೆ ಹಾಕೊಂಡಿದ್ವಿ. ಆ ಯೋಜನೆ ಹಾಕೊಂಡ ನಂತರ ಈ ರಥಕ್ಕೆ ನಾವು ಹೇಗೆ ಒಂದು ಹಣವನ್ನು ಕೂಡಿಗಾಡ ಮಾಡ್ಬೇಕನ್ನೋ ಯೋಜನೆಯನ್ನು ಮಾಡ್ಕೊಳ್ಳುವಾಗ ನಮಗೆ ಒಂದು ಉಪಾಯ ಏನಂದ್ರೆ ಒಂದು ಒಳ್ಳೆ ಸೇವೆ. ಇದ್ರ ಮುಂಚೆ 6 ವರ್ಷಗಳ ಹಿಂದೆ ರಥ ಇರಲಿಲ್ಲ, ಬರೀ ಜಾತ್ರಾ ಮಹೋತ್ಸವ ಸಾಮಾನ್ಯವಾಗಿ ನಡೀತಾ ಇತ್ತು. ಸೊ ಈ ರಥೋತ್ಸವಕ್ಕೆ ಮೊದಲ ಬಾರಿಗೆ ಹಣ ಸಹಾಯ ಮಾಡಿರೋದು ನಮ್ಮೂರಿನ ಹೆಣ್ಮಕ್ಳು. ನಮ್ಮೂರಿಂದ ಹೊರಗಡೆ ಯಾರಿಗೆ ನಾವು ಕೊಡ್ತೀವಿ, ಆ ಹೆಣ್ಮಕ್ಳಿಂದ ಪ್ರತಿ ಅವ್ರಿಗೆ ಎಷ್ಟು ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಅವರು ಆ ಹಣವನ್ನು ದಾನ ಮಾಡಿದ್ದಾರೆ. ದಾನ ಮಾಡಿದ ಹಣದ ಮುಖಾಂತರ ನಾವು ವೀರಭದ್ರೇಶ್ವರ ರಥೋತ್ಸವವನ್ನು ಸ್ಥಾಪನೆ ಮಾಡಿದ್ದೀವಿ. ವೀರಭದ್ರೇಶ್ವರ ರಥೋತ್ಸವಕ್ಕೆ ನಾವು ಸ್ಪೆಷಲ್ ಹೆಸರೇ ತವರಿನ ತೇರು ಅಂತ ಇಕ್ಕಿದೀವಿ. ಹಾಗಾಗಿ ಈ ರಥೋತ್ಸವ ದಿವಸ 11ನೇ ತಾರೀಕು ಪ್ರತಿ ನಮ್ಮ ಊರಿನ ಹೆಣ್ಮಕ್ಳೇ ರಥೋತ್ಸವನ ಹೇಳಿರ್ತಾರೆ. ಅದೇ ವಿಶೇಷ. ಬೇರೆ ಊರಿನಿಂದ ಬಂದ ಬೆಂಗಳೂರಿನ ಎಲ್ಲ ಹೆಣ್ಮಕ್ಳು, ಅದೇ ಈ ಊರಿನ ತವರೂರಿನಿಂದ ಎಷ್ಟು ಹೆಣ್ಮಕ್ಳಲ್ಲ ಅವರೇ ಬಂದು ರಥವನ್ನು ಹೇಳಿದ್ದಾರೆ. ಹಾಗೂ ನಮ್ಮ ಈ ಜಾತ್ರಾ ಮಹೋತ್ಸವಕ್ಕೆ ಸಹಕಾರ ನೀಡಿದ ಎಲ್ಲಾ ನಮ್ಮೂರಿನ ಯುವಕರು, ಹಿರಿಯರು, ಕಿರಿಯರು, ಹೆಣ್ಣು ಮಕ್ಕಳು ಹಾಗೂ ವೀರಭದ್ರೇಶ್ವರ ಜಾತ್ರಾ ಕಮಿಟಿಯ ಎಲ್ಲಾ ಸದಸ್ಯರಿಗೆ ನಮ್ಮೆಲ್ಲ ಯುವಕರ ಮುಖಾಂತರ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅತಿ ವಿಜೃಂಭಣೆಯಿಂದ ವೀರಭದ್ರೇಶ್ವರ ಜಾತ್ರೆ ಜರುಗಿದೆ. ಮತ್ತ ನಿಮ್ದೇನಿದ್ರಲ್ಲಿ ಇದು ಪಾಲಂತ
ಸರ್, ನಮ್ಮ ಗಲ್ಲರ ಗ್ರಾಮದಲ್ಲಿ ಎಲ್ಲಾ ಅಂದ್ರೆ ಗಲ್ಲರ ನಮ್ಮ ಸದ್ಭಕ್ತರೆಲ್ಲರೂ ಎಲ್ಲ ಪ್ರತಿಯೊಂದು ಸಮುದಾಯದವರು ಕೂಡಿ ಮಾಡುವಂತ ಪ್ರತಿ ವರ್ಷ ವೀರಭದ್ರೇಶ್ವರ ಜಾತ್ರೆ ಅತಿ ವಿಜೃಂಭಣೆ ಅತಿ ಭವ್ಯವಾಗಿ ಬರ್ತಾ ಇದೀವಿ. ಪ್ರತಿ ವರ್ಷ 5 ದಿವಸದ ಕಾರ್ಯಕ್ರಮ ನಡೆಯುತ್ತೆ. ಪ್ರಥಮವಾಗಿ ಪಾದಪೂಜೆ ಅಂತ ಕಾರ್ಯಕ್ರಮ ಆಗುತ್ತೆ. ನಂತರ 2 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಹಾಗೆ ನಮ್ಮಲ್ಲಿ ಕಲ್ಯಾಣ ಕುಮಾರ ಕಲ್ಚರಲ್ ಟ್ರಸ್ಟ್ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ 2 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ನಂತರ ನಿನ್ನೆ ದಿವಸ ಅಂದ್ರೆ ವೀರಭದ್ರೇಶ್ವರ ಪಾಲ್ಕಿ ಭವ್ಯವಾದ ಮೆರವಣಿಗೆ ದನ್ನೂರ ಗ್ರಾಮದ ತುಂಬೆಲ್ಲ ಭವ್ಯವಾದ ಮೆರವಣಿಗೆಯನ್ನು ಸಮಾರಂಭ ಮಾಡಿಕೊಂಡು ನಸುಕಿನ ಜಾವದಲ್ಲಿ ನಾವು ವೀರಭದ್ರೇಶ್ವರ ಅಗ್ನಿ ಪೂಜೆಯನ್ನು ಮಾಡ್ತೇವೆ. ಅಗ್ನಿ ಪೂಜೆ ಮಾಡಿದ ನಂತರ ಇಂದಿನ ದಿವಸ ನಾವು ಎಲ್ಲ ನಮ್ಮ ಮುತ್ತ ಹಳ್ಳಿನ ಅಂದ್ರೆ ಹಲಬರ್ಗ, ಮಚಾಪೂರು, ನೇಳಗಿ, ಜಾಂತಿ, ಸುತ್ತ ರುದ್ನೂರು ಎಲ್ಲಾ ಗ್ರಾಮದ ಪ್ರತಿಯೊಬ್ಬರು ವೀರಭದ್ರೇಶ್ವರ ಸದ್ಭಕ್ತರು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈ ಜಾತ್ರೆಯಲ್ಲಿ ಇಂದಿನ ದಿವಸ ನಮ್ಮ ವೀರಭದ್ರೇಶ್ವರ ಅಂದ್ರೆ ಈ ಸುತ್ತ ಹಳ್ಳಿ ತಾಲೂಕದಲ್ಲಿ ಪ್ರಥಮವಾಗಿರುತ್ತೆ. ಇಂಥ ದೊಡ್ಡದಾದ ರಥ ಎಲ್ಲೂ ಇಲ್ಲ. ಈ ರಥೋತ್ಸವ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಆದ್ರೆ ಈ ರಥೋತ್ಸವದಲ್ಲಿ ನಾವು ಈ ತೇರಿನ ತವರಿನ ತೇರು ಅಂತ ಇಟ್ಟಿವೆ. ಈ ತೇರು ಗಂಡ್ಮಕ್ಕಳು ಎಳೆಯೋದಿಲ್ಲ, ಹೆಣ್ಮಕ್ಕಳೇ ನಮ್ಮ ಊರಿನ ಅಕ್ಕ ತಂಗಿಯರೇ ಹೇಳ್ತಾರೆ. ಹೀಗಾಗಿ ಇದೊಂದು ಭವ್ಯವಾದ ಮೆರವಣಿಗೆ ನಾವು ಮಾಡ್ಕೊಳ್ತಾ ಬರ್ತೇವೆ. ಇದಕ್ಕೆ ಎಲ್ಲ ನಮ್ಮ ಧನುರ ಗ್ರಾಮದ ಸರ್ವ ಧರ್ಮಗಳ ಎಲ್ಲರೂ ಸಹಕಾರದಿಂದ ಎಲ್ಲರೂ ಭವ್ಯವಾಗಿ ಈ ಕಾರ್ಯಕ್ರಮವು ಅದ್ದೂರಿಯಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಹಿಂದಿ ಹಿಂದಿನ ನೀವು ಧನುರ್ನಾಗ ನಡೀತದ ಜಾತ್ರಾ ವೀರಭದ್ರೇಶ್ವರ ಮಹೋತ್ಸವ ನಮ್ದು ಬೀದರ್ ಜಿಲ್ಲೆನಾಗ ಅತಿ ವಿಶೇಷ. ಹುಮ್ನಾಬಾದ್ ಚಾಮರಾಜ ಆದ್ಮೇಲೆ ನಮ್ದು ಧನುರನೇ ಇಷ್ಟು ವಿಜೃಂಭಣೆ ಜಾತ್ರೆ ನಡೆಯೋದು ಕಾರಣ. ಅದಕ್ಕೆ ನಮ್ಮ ಊರಿನ ಎಲ್ಲಾ ಜನಗಳು ಸರ್ವಧರ್ಮ ಸಮನ್ವಯ ಅಂದಂಗೆ ಎಲ್ಲಾ ಜಾತಿಯವರು ಎಲ್ಲಾ ಸೇರ್ಕೊಂಡು ಒಂದು ಧಾರ್ಮಿಕ ಸಭೆ ತರ ಮಾಡಿ ಜಾತ್ರಾ ಮಹೋತ್ಸವ ನಡ್ಕೊಂಡ್ ಬರ್ತಾ ಇದೀವಿ. ಸುಮಾರು ಒಂದು 62-63 ವರ್ಷದ ಜಾತ್ರೆ ಇದು. ಅದೇ ರೀತಿ ನಮ್ಮಲ್ಲಿ ಪೂಜೆ ಮಾತಾಶ್ರೀ ಕರುಣಾದೇವಿ ಅಮ್ಮನವರು ಏನಿದಾರಲ್ಲ ಅವರ ಮಾರ್ಗದರ್ಶನದಾಗೆ ಎಲ್ಲ ಈ ಜಾತ್ರೆ ನಡೆದೋಗ್ತದೆ ಸರ್. 7ನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ದಿನ 5 ದಿವಸ ವಿಶೇಷ ಅಲಂಕಾರ ಆಗುತ್ತೆ ದೇವರಿಗೆ. ಮತ್ತೆ 7ನೇ ತಾರೀಕಿನಿಂದ ನಮ್ದು ಪ್ರಸಾದ ಕಂಟಿನ್ಯೂಸ್ ಇರುತ್ತೆ. ದೇವಸ್ಥಾನ ಕಡೆಯಿಂದ ಇರುತ್ತೆ. 7ನೇ ತಾರೀಕಿಂದ ಸ್ಟಾರ್ಟ್ ಆಗ್ಬಿಟ್ಟು 12ನೇ ತಾರೀಕಿನ ಪ್ರತಿ ದಿವಸ ಅನ್ನದಾಸೋಹ ಇರುತ್ತೆ. ಈ ವರ್ಷ ವಿಶೇಷ ಏನಂತಂದ್ರೆ ನಮ್ಮೂರಿನವರೇ ಬೆಂಗಳೂರಿನ ಕೆಲಸ ಮಾಡ್ತಾರೆ ಹುಡುಗರು. ಎಲ್ಲ ಹುಡುಗರು ಸೇರ್ಬಿಟ್ಟು ಪಟಾಕಿ ಉತ್ಸವ ಮಾಡ್ತೀವಿ ಅಂತ ಈ ವರ್ಷ ಒಂದು ಪಟಾಕಿ ಉತ್ಸವ ಮಾಡಿ ವಿಶೇಷ ಶೋಭೆ ತಂದು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಇದೇ ತರ ನಮ್ಮ ಧನುರ ಜಾತ್ರೆ ಅತಿ ವಿಜೃಂಭಣೆಯಿಂದ ಬೆಳೀಲಿ, ಎಲ್ಲರೂ ಸಹಕಾರ ಆಗ್ಲಿ. ಇದೇ ತರ ನಮ್ಮ ಊರಿನ ಜನಗಳ ಸಹಕಾರ ಇರ್ಲಿ. ಆ ವೀರಭದ್ರ ಸ್ವಾಮಿ ಎಲ್ರಿಗೂ ಆಶೀರ್ವಾದ ಮಾಡಿ ಸದಾಕಾಲ ಸುಖವಾಗಿರ್ಲಿ ಅಂತ ನಾನು ಕೇಳ್ಕೊತೀನಿ ಸರ್. ಅಷ್ಟೇ. ಜಾತ್ರಾ ಪ್ರಯುಕ್ತವಾಗಿ ಇದು 44ನೇ ಅಂತನಾಗ ಕೊಟ್ಟಿದ್ದೆ ಜಾತ್ರಾ ಮಹೋತ್ಸವ. ಇದು ತೇರಾಗಿ 5 ವರ್ಷ ಆಯ್ತು. 5 ವರ್ಷನ ಫಸ್ಟ್ ನಾವು ತೇರಕ್ಕೆ ಸ್ಟಾರ್ಟ್ ಮಾಡೋ ಹೊತ್ತಿನಾಗ ಮಾತಾಜಿ ಅಮ್ಮವ್ರು ಕೊಟ್ಟರೆ ಹೆಣ್ಮಗಳು ತೇರ್ ಆಗ್ಬೇಕು, ಅವ್ರನ್ನ ತೇರು ಅಂತ ಹೆಸರು ಇಕ್ರಿ ಅಂತಂದ್ರೆ ನಾವೆಲ್ಲ ಹೆಣ್ಮಕ್ಳು ಎಲ್ಲ ಏನ್ ಮಾಡ್ದೇವು ಅವ್ರ ಖುಷಿಲಿ 1100-2000 ತೇರು ರೆಡಿ ಆಗ್ಲಿಕ್ಕೆ ಎಲ್ಲ ನಿಮ್ ಊರಿಂದ ಹೆಣ್ಮಕ್ಳ ಅವ್ರ ಸಹಕಾರದಿಂದ ಇದು ತೇರು ಇದಾಗಿದ್ದು. ಪ್ರತಿ ವರ್ಷ ಅಂತ 5 ದಿವಸ ಜಾತ್ರೆ ಹೋಗ್ತಾರೆ. ಫಸ್ಟ್ ದಿನ ಅಲ್ಲಿ 2 ದಿವಸ ಅಲ್ಲಿ ದಾಸೋಗು ಆಯ್ತು. 11ನೇ ದಿವಸ ತೇರಿನ ಏನ್ ಇರ್ತೀವಲ್ಲ ಕಾರ್ಯಕ್ರಮ ಆಗೋತ್ತಿಲ್ಲ ದಾನಿ ತರೋದ್ರಿಂದ ದಾಸೋಗು. ಗೌಡ್ರ ತೇರಂತೆ ನಿಮ್ಮ ಧನುರ ಏನು ಊರದಲ್ಲ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಸರ್. ಇದು ವಿಶೇಷವಾಗಿ ಹೆಣ್ಮಕ್ಳೇ ತೇರ್ ಎಳೆಯುವಂತ ಪದ್ಧತಿ ಇದಲ್ಲ. ಇವತ್ತಂತೂ ತುಂಬಾ ಚೆನ್ನಾಗಿ ಆಗಿದೆ ಹೆಣ್ಮಕ್ಳು. ಯಾಕಂದ್ರೆ ಪ್ರತಿ ವರ್ಷ 5 ವರ್ಷ ಇವತ್ತಂತೂ ತುಂಬಾ ಒಂದ್ಸರಿ ಆಡಿದ್ದಾರೆ, ಆಡಿದ್ದಾರೆ. ಪ್ರತಿ ವರ್ಷ ವಿಭಜನೆಯಿಂದ ಒಂದು ತೇರು ಅಥವಾ ಮೆರವಣಿಗೆ, ಪಲಕಿ ಉತ್ಸವ, ಕೋಲೋತ್ಸವ, ನಂದಿ ಉತ್ಸವ ಪೂರಾ ನಮ್ಮ 3 ಜನಗಳು ಹೊರಗಿಂದೆಲ್ಲ ಪೂರಾ ಬಂದಂತ ಎಲ್ಲ ಗ್ರಾಮಸ್ಥರಿಂದ ಎಲ್ಲ ಬಂದು ತುಂಬಾ ಅನ್ನದಾಸೋಹ ತುಂಬಾ ಚೆನ್ನಾಗಿದೆ.
साउंड है ना अभी आवाज आडे तो ಬರ್ತಾರೆ ಜಾತ್ರೆ ಹಾ भारत